ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಕಾರಲ್ಲಿ ನನ್ನ ಹಸ್ಬೆಂಡ್ ಜೊತೆ. ಅವ್ರು ಡ್ರೈವ್ ಮಾಡ್ತಿದ್ದಾರೆ, ನಾನು ಕೂತಿದ್ದೀನಿ. ಸೊ ನಾವೆಲ್ಲಿ ಹೋಗ್ತಾ ಇದ್ದೀವಿ, ನನ್ಗಂತೂ ಡ್ರೈವಿಂಗ್ ಮಾಡಕ್ ಬರಲ್ವಲ್ಲ, ಸೊ ಅದಕ್ಕೆ ಅವರೇ ಡ್ರೈವರ್ ನನಗೆ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಏನು ಅಂದ್ರೆ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ಏನು ಅಂದ್ರೆ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ, ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿರ್ತೀರಿ, ನಾನು ನನ್ನ ಹಸ್ಬೆಂಡ್ ಒಂದು ರಿಂಗ್ ಗಿಫ್ಟ್ ಮಾಡಿದ್ದೆ, ಗೋಲ್ಡ್ ರಿಂಗ್. ಸೊ ಆ ರಿಂಗ್ ಏನಾಯ್ತೋ ಗೊತ್ತಿಲ್ಲ, ತುಂಬಾ ಡೆಲಿಕೇಟ್ ಇತ್ತೇನೋ, ಫುಲ್ ಕಿತ್ತೇ ಹೋಯ್ತು. ಸೈಡಲ್ಲಿ ರಿಂಗ್ ಹಾಕೋಕೆ ಆಗಲ್ಲ, ಕಿತ್ತೋಯ್ತು. ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೆ ನಾವು ಅಲ್ಲಿ ಹೋಗ್ಬಿಟ್ಟು ಆ ಶಾಪಿಗೆ ಹೋಗಿ, ಜ್ಯುವೆಲರಿ ಶಾಪಿಗೆ ಹೋಗಿ ರಿಂಗು ಕಿತ್ತೋಗಿರೋದನ್ನ ಎಕ್ಸ್ಚೇಂಜ್ ಮಾಡಿ ಏನ್ ತಗೋತೀವಿ, ಏನ್ ಮಾಡ್ತೀವಿ ಅಂತ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ನಾವಿವಾಗ ಆಲ್ಮೋಸ್ಟ್ ನಮ್ಮ ಮಮ್ಮಿ ಮನೆ ಹತ್ರ ರೀಚ್ ಆಗ್ತಾ ಇದೀವಿ. ನಮ್ಮ ಮಮ್ಮಿ ಡ್ಯಾಡಿನ ಪಿಕ್ ಮಾಡಿ ಹೋಗಬೇಕು ಜ್ಯುವೆಲರಿ ಶಾಪಿಗೆ. ಇವಾಗ ನಮ್ಮ ಮಮ್ಮಿ ಡ್ಯಾಡಿಗೆ ಫೋನ್ ಮಾಡಿ ಬನ್ನಿ ಕೆಳಗಡೆ ಅಂತ ಹೇಳಿ ಅವನ್ನ ಪಿಕ್ ಮಾಡ್ಕೊಂಡು ಜ್ಯುವೆಲರಿ ಶಾಪಿಗೆ ಹೋಗುವ. ಅದು ಬಂದ್ಬಿಟ್ಟ. ನಮಸ್ಕಾರ. ನಮಸ್ಕಾರ. ಇಲ್ಲಿ ತಕ್ಷಣ ಹೆಂಗ್ ಚಮಕ್ ಕೊಟ್ರಿ ಅಂದ್ರೆ, ಸಗದಾಗಿ ಚಮಕ್ ಕೊಟ್ರಿ ಅವನ್ಗೆ. ಯಾವ ಜೋಶಲ್ ಕಾರಲ್ಲಿ ಬಂದ್ವಿ ಅವಾಗ್ಲೇ. ಸಮೀರ್ ಬಂದ, ಅವ್ರ ಕಾರ್ ಪಂಚರ್ ಆಯ್ತು ಅಂದ್ಬಿಟ್ಟು ಕಾರ್ ಇಸ್ಕೊಂಡು ಹೋದ. ನಾವಿವಾಗ ನೋಡಿ ನಟರಾಜ ಸರ್ವಿಸ್ ಮಾಡ್ತಾ ಇದೀವಿ. ಫುಲ್ ಸುಸ್ತಾಗ್ಬಿಟ್ಟಿದೆ, ಹೆವಿ ಬಿಸಿಲು ಗೈಸ್. ಜ್ಯೂಸ್ ಕುಡಿಯುವ ಅಂತ ಹೋಗ್ತಾ ಇದೀವಿ. ನಮ್ಮ ಮಮ್ಮಿ ನೋಡಿ ಪಾಪ ಬಂದು ಸುಸ್ತಾಗಿ ಕೂತಿದ್ದಾರೆ, ಅವ್ರಿಗೂ ಒಂದು ಜ್ಯೂಸ್ ಕೊಡುವ. ನಾವು ಜ್ಯೂಸ್ ಕುಡಿತಾ ಇದೀವಿ. ನಮ್ಮ ಮಮ್ಮಿಗೆ ಇಟ್ಕೊಡೋಣ. ತಿಂದು ಮಜಾ ಮಾಡ್ಬೋದು. ಹಾ, ಜ್ಯೂಸ್ ಅಲ್ಲ ಅದು, ಬದನೆಕಾಯಿ ಗೊಜ್ಜು. ಏನ್ ಹೇಳಿ, ಏನ್ ಕೊಡ್ತೀಯ ಅಂತ ಕೇಳ್ದೆ ನಮ್ಮ ಮಮ್ಮಿಗೆ. ಏನಿಲ್ಲ, ಅದು ನನ್ನ ತವರಿನ ಮನೆಯಲ್ಲಿ ರೈಟ್ಸ್. ಬಂದಾಗೆಲ್ಲ ಟ್ಯಾಕ್ಸ್ ಹಾಕ್ತಾನೆ. ಅದ್ ನಾನು ಒಬ್ನೇ ಬರೋಣ ಅನ್ಕೊಂಡೆ. ಏನ್ ಹೋದ್ರೆ ಹೋಗ್ಲಿ. ಸಮೀರು ನಮ್ ಕಾರ್ ಎತ್ಕೊಂಡು ಹೋಗಿದ್ದಕ್ಕೆ ಇವಾಗ ನಾವು 3 ಜನ, ನಮ್ಮ ಮಮ್ಮಿ, ನಾವು 3 ಜನ ಆಟೋದಲ್ಲಿ ಹೋಗ್ತಾ ಇದೀವಿ. ಇಲ್ಲ ಹತ್ರದಲ್ಲಿ ಇರೋದು, ಹಿಂಗಾಗಿದೆ. ಆಟೋದಲ್ಲಿ ಹೋಗ್ತಾ ಇದೀಯಾ ಈ ತರ ಆಗ್ಬಿಟ್ಟಿದೆ. ಸ್ವಲ್ಪ ನೀಟಾಗಿ ತೋರಿಸ್ತೀನಿ. ನಮ್ಮ ಮಮ್ಮಿ ನೋಡಿ, ಹೌದಾ ಆಟೋದಲ್ಲಿ ಹೋಗ್ತಿದ್ಯಾ? ಮಮ್ಮಿ ಎಷ್ಟು ಕ್ಯೂಟ್ ಆಗಿದ್ದೀರಮ್ಮ. ನಮ್ಮ ಮಳೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಗೊತ್ತಾ ನನಗೆ. ನನ್ ಕಷ್ಟ ಸುಖಕ್ಕೆ ನಮ್ಮ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಾಳಿಲ್ವಾ? ಇವ್ರಿಗೆ ಆಲ್ರೆಡಿ ಇಷ್ಟ ಇರ್ಲಿಲ್ವಂತ ಈ ಡಿಸೈನ್ ನೋಡಿದಾಗ. ಆದ್ರೂ ಏನೋ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡ್ಬಿಟ್ಟು ಇವಾಗ ಹೇಳ್ತಾರೆ. ಮುಂಚೆ ಇಷ್ಟ ಇರ್ಲಿಲ್ಲ ಅಂತ ಇವಾಗ ಹೇಳ್ತಿದ್ದಾರೆ ಕಿತ್ತೋದ್ಮೇಲೆ. ಅಲ್ಲಿಂದ ತುಂಬಾ ದೂರ ಏನಿರ್ಲಿಲ್ಲ ನಮ್ಮ ಮಮ್ಮಿ ಮನೆಯಿಂದ, ಇಷ್ಟೇ ಹತ್ರನೇ. ಸೊ ಇಲ್ಲಿ ಹೋಗಿ ನೋಡಿ, ಇಲ್ಲೇ ಇವಾಗ ಹೋಗಿ ಏನಾಗುತ್ತೋ ಗೊತ್ತಿಲ್ಲ, ನೋಡುವ. अंकल अभी लड़ने आए हम लोग, इतना बड़ा लड़ाई। देखो तोड़ दिया ना, टूट गया, यहीं पे लिया। ಸ್ವಲ್ಪ ಡೆಲಿಕೇಟ್ ಇದೆ ಇದು. ಇನ್ನು ಗಟ್ಟ ಇದು ಓಕೆನಾ? ನೋಡಿದೀವಿ, ತಗೋತೀವಿ ಅಂತ. फोन बनेगा कुशा को रखूंगा। उस दिन ही कट हो गया। ಸ್ವಲ್ಪ ಗಟ್ಟಿ ಇರುತ್ತೆ. ಅದು ಪ್ರೆಸ್ ಮಾಡ್ದೆ ತಾನೆ ಅವತ್ತು ನೀನು? ಪ್ರೆಸ್ ಮಾಡಿದ್ದಕ್ಕೆ ಹಂಗಾಯ್ತು ಅನ್ಸುತ್ತೆ. ಹಿಂಗ್ ಪ್ರೆಸ್ ಮಾಡಿ ಮಾಡಿ ಏನ್ ಬೇಕು? ಓಕೆ, ನಿಮ್ಗೇನ್ ಬೇಕು? ಫೈನಲಿ ಇಯರಿಂಗ್ ತಗೊಂಡಾಯ್ತು. ಇದೇ ಫಿಕ್ಸ್, ಇದಲ್ಲ ಅಂತ ನನಗೂ ಗೊತ್ತಿದ್ದು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಮಮ್ಮಿ ಇಷ್ಟೊತ್ತು ಕೂತ್ಕೊಂಡಿದ್ರು, ಕಾಲುಂಗ್ರ ತಗೊಂಡ್ಬಿಟ್ಟ. ನಾವು ಎಲ್ಲಿ ತೋರಿಸಿದೆ
ನೈಸ್. ಮೇರಾ ಜೈಸಾ ಸೇಮ್. ಸೊ ಗೈಸ್ ಫೈನಲ್ ರಿಂಗ್ ತಗೊಂಡು ಇವಾಗ ಮತ್ತೆ ಆಟೋ ಹುಡುಕ್ತಾ ಇದೀವಿ. ಸೊ ನೋಡುವ. ನನ್ನ ಗಂಡ ಬೇಗ ಬೇಗ ಫಾಸ್ಟ್ ಅಲ್ಲಿ ಆಟೋ ಹುಡುಕ್ಬಿಡ್ತಾರೆ. ಬಾಯ್. ಯಾರೇ ಇಲ್ಲ ಸರ್. ಸೊ ಗೈಸ್ ಫೈನಲಿ ಕಾರಲ್ಲಿ ಕೂತ್ಕೊಂಡೆಲ್ಲ ನಮ್ಮ ಅಕ್ಕನ್ ವ್ಲಾಗ್ಗೆ ವೆಲ್ಕಮ್. ಯಾರು ಕಮೆಂಟ್ ಹಾಕಿದ್ರು ನಿಮ್ಗೆ ಹೊಟ್ಟೆ ಉರಿ ನಿಮ್ಮ ಅಕ್ಕ ವ್ಲಾಗ್ ಮಾಡಿದ್ರಿ ಅಂತ. ಹೌದು, ಹೊಟ್ಟೆ ಉರಿನೇ. ನಮ್ ಹೊಟ್ಟೆ ಮೇಲೆ ಹೊಡೆದ್ರೆ ಇನ್ನೇನ್ ಮಾಡೋಣ ಗೈಸ್. ಇನ್ನೊಂದ್ ಯಾರೋ ಕಮೆಂಟ್ ಹಾಕಿದ್ರು, ಫಸ್ಟ್ ಸಮೀರ್ನ ನೋಡ್ ಕಲೀರಿ ಆಯ್ತಾ, ಪ್ರ್ಯಾಂಕ್ ಮಾಡ್ತಾರೆ, ಅದೇನಂತ ವ್ಲಾಗ್ ಮಾಡ್ತಿರೋ ಅಂತೆಲ್ಲ ಹಾಕಿದ್ರು. ಕರೆಕ್ಟ್ ಆಗಿ ಹೇಳಿದೀರಾ ನೀವು. ನನ್ನ ಫೇವ್ರೇಟ್ ಸಬ್ಸ್ಕ್ರೈಬರ್ ನೀವು. ಅವ್ರು ಯಾರು ಹೇಳೋ ಅವ್ರದೊಂದು ಐಡಿ ತಗೊಂಡು ರೀಮೆನ್ಷನ್ ಮಾಡಿ ಅವ್ರಿಗೊಂದು ಗಿಫ್ಟ್ ಕಳ್ಸೋಣ ಮನೆಗೆ. ಥ್ಯಾಂಕ್ ಯು. ಅಂತ ಕಮೆಂಟ್ಸ್ ಹಾಕೋರ್ಗೆ ನನ್ನ ಕಡೆಯಿಂದ ಗಿಫ್ಟ್. ನಮ್ಮ ಅಕ್ಕನ್ ಕಮೆಂಟ್ಸ್ ಅಲ್ಲಿ ಬೈದವ್ರಿಗೆಲ್ಲ ಗಿಫ್ಟ್ ತಗೋ. ಬ್ಲಾಕ್ ಮಾಡು. ಗೈಸ್ ಆತರ ಎಲ್ಲ ಕಮೆಂಟ್ಸ್ ಮಾಡಬೇಡಿ ಪಾಪ. ಯಾಕೆ ಅವನ ಕಡೆ ಎಲ್ಲ ಗಿಫ್ಟ್ ಅಲ್ಲ, ನಾನು ಗಿಫ್ಟ್ ಕೊಡ್ತೀನಿ. ನನಗೆ ಗುಡ್ ಕಮೆಂಟ್ಸ್ ಕೊಡಿ ನೀವು ಆಯ್ತಾ. ಟಾರ್ಚರ್ ಕೊಡ್ತವ್ರೆ ಗೈಸ್ ನಮ್ಮ ಮಮ್ಮಿ. ನಾನು ಬರಲ್ಲ ಅಂದ್ರೂ ಬಾ 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 ಅಂತ ನಿಲ್ಲಿಸ್ತವ್ರೆ. ನಮ್ಮಪ್ಪ ನೋಡಿ ಖುಷಿ ನಮ್ಮ ಮಮ್ಮಿಗೆ ಖುಷಿ. ಪಾಪ ಎಷ್ಟು ಜನ ನೋಡಿ ಎಲ್ಲರೂ ಪಾಪ ಇಲ್ಲೇ ನೋಡ್ತಿದ್ದಾರೆ. ಸೆಲೆಬ್ರೇಷನ್ ಟೈಮ್ ಆಯಿತು. ವ್ಲಾಗ್ ಏನದು ಫೋಟೋ ಸೆಷನ್ ನಡೆಸ್ತಿದ್ದಾನೆ ಅವಾಗಿಂದ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸಕ್ಕತ್ತಾಗಿದೆ ಈವ್ನಿಂಗ್ ವೈಬ್. ಎಷ್ಟಿದೆ ಮೋಡ, ಹೆಂಗಿದೆ ನೋಡಿ. ಮೋಡ ಮಾತ್ರ ಸಕ್ಕತ್ತಾಗಿದೆ. ದೇವಸ್ಥಾನಕ್ಕೆ ರೀಚ್ ಆಗಿ ಪೂಜೆ ಸಾಮಾನೆಲ್ಲ ತಗೋತೀವಿ. ಸಾಯಿನೆಲ್ಲ ಹಾರ ಎಲ್ಲ ಎತ್ಕೊಂಡು ಹೋಗ್ತಾವೆ. ಜುಟ್ಟು ಇಲ್ಲಿಂದ ಮುಗಿಸ್ಕೊಂಡು ಗಾಡಿ ಆಂಜನೇಯ ದೇವಸ್ಥಾನ ಬಂದಿದ್ದೀವಿ. ಪೂಜೆ ಎಲ್ಲ ಆಯಿತು ನೋಡಿ. ಇಟ್ಸ್ ಆಲ್ಮೋಸ್ಟ್ 7 o'clock 7:30 ಆಗಿದೆ ನೋಡಿ. ಹೆಂಗಿದೆ ಇದು. ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ಗೈಸ್. ನಾನಂತೂ ತುಂಬ ಸತಿ ಬಂದಿದ್ದೀನಿ. ಒಂದು ತುಂಬ ಫೇಮಸ್ ದೇವಸ್ಥಾನ ಇದು, ಗಾಳಿ ಆಂಜನೇಯ ದೇವಸ್ಥಾನ. ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀವಿ. ಸೊ ಇನ್ನೇನೂ ಇಲ್ಲ ವ್ಲಾಗು ಕಂಟಿನ್ಯೂ ಮಾಡೋಕ್ಕೆ. ಸೊ ನೋಡಿದ್ರಲ್ಲ ಎಲ್ಲ ನನ್ನ ಹಸ್ಬೆಂಡ್ ಹೊಸ ರಿಂಗ್ ತೊಗೊಂಡ್ವಿ ನಾವು. ಆ್ಯಕ್ಚುಲಿ ಅದು ಡೆಲಿಕೇಟ್ ಇರೋದ್ರಿಂದ. ಆಮೇಲೆ ಅಲ್ಲಿಂದ ಸ್ಯಾಮ್ ಜೊತೆ ಕಾರು ದೇವಸ್ಥಾನ ಎಲ್ಲ ಆಯಿತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನು ಮಾಡಬೇಕಂತ ಗೊತ್ತಾರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.